ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 10 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಸ್ನೇಹಿತರೆ. ಫೆನ್ಸಿಂಗ್ ಎಲ್ಲ ಆಗಿದೆ. ಒಳ್ಳೆ ಜಾಗ ಮಾತ್ರ. ತಾರೋಡಿಂದಲೂ ಲ್ಯಾಂಡ್ ನಮಗೆ ಗಮನಿಸಿದೆ. ನಾವು ಯಾವುದೇ ಲ್ಯಾಂಡ್ಗಳ ಮೇಲೆ ಹೋಗುವಂಥ ಪ್ರಮೇಯ ಇಲ್ಲ. ನಮಗೆ ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಇವರು ಪರ್ ಎಕರ್ ಬಂದು 32 ಲ್ಯಾಕ್ಸ್ ಹೇಳ್ತಾರೆ. ನಮಗೆ 32 ಲಕ್ಷ ಹೇಳ್ತಾರೆ. ಇಲ್ಲಿ ಅಕ್ಕಪಕ್ಕದಲ್ಲಿ ತೋಟಗಳಲ್ಲಿ ಮನೆಗಳನ್ನ ಮಾಡ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ನಾವು ಕೂಡ ಇದರಲ್ಲಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಒಂದು ಓಪನ್ ವೆಲ್ ಇದೆ. ಅವರು ಆ ಓಪನ್ ವೆಲ್ಲೇ ಕಲ್ಟಿವೇಷನ್ ಮಾಡ್ತಾಯಿದ್ರು, ಅಂದರೆ ಬೆಳೆನ ಬೆಳೀತಾಯಿದ್ರು ಸ್ನೇಹಿತರೆ. ನೋಡಿ, ಒಳ್ಳೆ ಜಾಗ ಎಲ್ಲ ಕೂಡ ರೆಡಿ ಇದೆ. ನೋಡಿ, ಪಕ್ಕದಲ್ಲಿ ಕೂಡ ಮನೆ ಕಾಣ್ತಾಯಿದೆ. ಆ ಥರ ನಾವು ಕೂಡ ಇಲ್ಲಿ ಒಂದು ಮನೆ ಕಟ್ಕೊಂಡು, ಯಾಕೆ ರೋಡ್ ಅಪ್ರೋಚ್ ಚೆನ್ನಾಗಿದೆ. ವಿಲೇಜ್ ಟು ವಿಲೇಜ್ಗೆ ಹೋಗುತ್ತೆ ರೋಡ್ ಇದು. 2 ಕಡೆ ವಿಲೇಜ್ ಇದೆ ನಮಗೆ ಈ ರೋಡ್ಲಿ. ನಾವು ಈ ಥರ ಜಾಗದಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಆರಾಮಾಗಿ, ಪ್ರತಿಯೊಬ್ಬರಿಗೂ ಅಷ್ಟೇ, ನಮಗೆ ಏನು ಬೇಕು, ಯಾವ ಥರ ಗಿಡಗಳು ಹಾಕಬೇಕು ಅಂದರೆ ನಮಗಿಲ್ಲಿ ನನ್ನ ಅನಿಸಿಕೆ ಅಷ್ಟೇ. ಮೈನಾಗಿ ನೀರು ಇಂಪಾರ್ಟೆಂಟ್ ಸ್ನೇಹಿತರೆ. ಒಳ್ಳೆ ನೀರಾವರಿ ಇದೆ, ಒಳ್ಳೆ ಜಾಗ, ಲೇಬರ್ಗಳಿಗೆ ಯೋಚನೆ ಇಲ್ಲ. 2 ಕಡೆ ವಿಲೇಜ್ ಇದೆ. ಪ್ರತಿಯೊಂದು ಕೂಡ ನಮಗೆ ಇದಾಗಿದೆ, ನಮಗೆ ಅನುಕೂಲಕರವಾಗಿ ಇದೆ. ನಾವು ಯಾರು ಕೂಡ ಇನ್ನೊಂದು ಲ್ಯಾಂಡ್ ಮೇಲೆ ಹೋಗುವಂಥದ್ದು ಮಾಡೋಂಥದ್ದು ಏನೂ ಇಲ್ಲ. ಆಮೇಲೆ ಇಲ್ಲಿ ನೀವೇನು ಬೆಳಿತೀರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಅಷ್ಟೇ, ನಾನು ಈ ಥರ ಗಿಡ ಹಾಕ್ಬೇಕಾಗಿತ್ತು, ಈ ಥರ ಮಾಡಬೇಕಾಗಿತ್ತು, ಪ್ರತಿಯೊಬ್ಬರಿಗೂ ಒಂದು ಕನಸು ಇದ್ದೇ ಇರುತ್ತೆ. ನಾವು ಕೂಡ ಆ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೆ ಒಳ್ಳೆ ಜಾಗ. ಯಾಕೆಂದರೆ ನಾವು ಇವತ್ತಿನ ಪರಿಸ್ಥಿತಿಯನ್ನು ನೋಡಬೇಕು. ಏನು ಹೇಳಿ, ನಾವು ಇವತ್ತಿನ ಪರಿಸ್ಥಿತಿ ನೋಡಬೇಕು, ಆರೋಗ್ಯ ದೃಷ್ಟಿಯಿಂದ ನೋಡಬೇಕು ಅದನ್ನು. ಯಾಕೆಂದರೆ ನಾವು ಈಗ ಎಲ್ಲ ಕಡೆ ಏನು ಮಾತಿದ್ರು ಸಾಕು, ಹಾರ್ಟ್ ಅಟ್ಯಾಕ್ ಕೇಳಿದ್ರೆ ಬೇಜಾರಾಗುತ್ತೆ. ಆದರೆ ಏನೂ ಮಾಡೋಕ್ಕಲ್ಲ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಅದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ. ಪ್ರತಿಯೊಬ್ಬರಿಗೂ ಗೊತ್ತು, ನಾವು ತಗೊಳ್ಳೋ ಆಹಾರ ಇರ್ಬೋದು, ಇಲ್ಲ ಇನ್ನೊಂದು ಇರ್ಬೋದು, ಯಾಕೆ ಈ ಥರಕ್ಕೆ ಜಾಸ್ತಿ ಕೆಮಿಕಲ್ಸ್ ಇರೋದರಿಂದ ಮನುಷ್ಯರುಗಳಿಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಜಾಸ್ತಿ ಆಗ್ತಾಯಿದ್ದಾವೆ. ನಾವು ಈ ಥರ ವಾತಾವರಣದಲ್ಲಿ ಒಳ್ಳೆ ತೋಟ ಮಾಡಿ, ಒಳ್ಳೆ ಬೆಳೆಗಳನ್ನ ಬೆಳೆದು, ಒಳ್ಳೆ ಹಣ್ಣುಗಳನ್ನೂ ಕೂಡ ನಾವು ಬೆಳಿಬೋದು ಸ್ನೇಹಿತರೆ. ನೀವು ಅಡಿಕೆ ಹಾಕ್ತೀರಾ, ತೆಂಗು ಹಾಕ್ತೀರಾ, ಅರಿಶಿನ ಹಾಕ್ತೀರಾ. ಮೊದಲೆಲ್ಲ ಅರಿಶಿನ ಎಲ್ಲ ಬೆಳೀತಾಯಿದ್ರು, ಅಂದರೆ ನೀರು ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಅರಿಶಿನಕ್ಕೆ ನೀರು ಯಥೇಚ್ಛವಾಗಿ ಬೇಕು. ಅಷ್ಟು ಎಷ್ಟು ಇದಾಗಿರುತ್ತೆ ಅಷ್ಟೇ. ಇಲ್ಲಿ ತರಕಾರಿ ಬೆಳೀತಾಯಿದ್ರು, ಪ್ರತಿಯೊಂದು ಈ ಥರ ಬೆಳೀತಿರ್ಲಿಲ್ಲ ಅನ್ನೋ ಮಾತೇ ಇಲ್ಲ. ನಾವು ಕೂಡ ಈ ಜಾಗದಲ್ಲಿ ನಾವೀಗ ಅಡಿಕೆ, ತೆಂಗು, ಮಾವು, ನೇರಳೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳು, ನುಗ್ಗೆಕಾಯಿ ಬಿಡೋಂಥದ್ದು, ಪ್ರತಿಯೊಂದು ಕೂಡ ನಮಗೆ ಆಲ್ ತರಾವರಿ ಹಣ್ಣಿನ ಗಿಡಗಳು ಹಾಕಿದಾಗಲೂ ನಮಗೆ ಇನ್ಕಮ್ ಅನ್ನೋದು ನಮ್ಗೆ ಆಲ್ಮೋಸ್ಟು ಇದ್ದೇ ಇರ್ತವೆ. ಯಾವುದೂ ಕೂಡ ನಮಗೆ ಕೈ ಅಂತ ಕೊಡೋಲ್ಲ. ಇಲ್ಲ ಬೇಡ, ನಾವಿಲ್ಲಿ ಆರಾಮಾಗಿ ಒಳ್ಳೆ ಬೆಳೆಗಳನ್ನ ಬೆಳೆಯೋಣ ಅಂದರೂ ಪರವಾಗಿಲ್ಲ. ನೀವು ಬೆಳೆ ಬೆಳೆದ್ರೂ ಸಂತೋಷನೇ ಸ್ನೇಹಿತರೆ. ಯಾಕೆಂದರೆ ಎಲ್ಲ ರೀತಿಯೂ ಚೆನ್ನಾಗಿದೆ ಜಾಗ. ನೀರು ಕೂಡ ನಮಗೆ ಅಷ್ಟೇ ಚೆನ್ನಾಗಿದೆ. ಆಯಿತಾ? ನೋಡಿ, ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿದ್ದಾಗ ನಾವು ಈ ತೋಟನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವರು 32 ಲಕ್ಷ ಹೇಳ್ಕೊಳ್ಳಿ, ನಾವು ನೇರ ಕೂತ್ಕೊಳ್ಳೋಣ, ಮಾತಾಡೋಣ, ಸ್ವಲ್ಪ ಎಷ್ಟು ಕಡಿಮೆ ಆಗುತ್ತೆ ನೇರ. ಯಾಕೆಂದರೆ ಇವತ್ತು ಲ್ಯಾಂಡ್ಗಳು ತಾರೋಡ್ ಪಾಯಿಂಟ್ ಬೇಕು ಅಂತಂದರೆ ಬಾಯಿಗೆ ಬಂದು ರೈಟ್ ಹೇಳ್ತಾಯಿದ್ದಾರೆ ಸ್ನೇಹಿತರೆ. ಇವರು ಒಂದು ರೀಸನಬಲ್ ಹೇಳಿದ್ದಾರೆ.
ನೋಡಿ ಫೆನ್ಸಿಂಗ್ ಎಲ್ಲ ರೆಡಿ ಇದೆ, ಪ್ರತಿಯೊಂದು ಕೂಡ ನಮಗೆ ಇದು ರೆಡಿ ಇದೆ. ಏನಂತಾರೆ ನಾವಿಲ್ಲಿ ವ್ಯವಸಾಯ ಮಾಡಬೇಕು, ತೋಟ ಮಾಡಬೇಕು, ನಮ್ಮ ಕನಸು ಏನಿದೆ ಆಸೆನ ನಾವು ಇದರಲ್ಲಿ ಈಡೇರಿಸ್ಕೋಬೇಕು ಸ್ನೇಹಿತರೆ. ನಾವು ಇವತ್ತಿನ ದೃಷ್ಟಿ ನೋಡ್ಕೊಂಡ್ರೆ ಆಗಲ್ಲ, ಈಗ ಹಣ ಅಂದ್ಕೊಂಡ್ರೂ ಆಗಲ್ಲ. ಆರೋಗ್ಯ ಒಂದಿದ್ದರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆರೋಗ್ಯ ಇಲ್ಲ ಅಂತಂದರೆ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ಇನ್ನೊಬ್ಬರ ಪಾಲೇ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ತಾರೋಡೆ ಬೇಕು, ರೆಡ್ ಸಾಯಿಲೇ ಬೇಕು, ಫೆನ್ಸಿಂಗೆಲ್ಲ ಆಗಿರಬೇಕು, ನಮಗೆ ನೀರಾವರಿ ಬೇಕು ಅಂತಾರೆ. ಅಂಥವ್ರಿಗೆ ತುಂಬ ಅನುಕೂಲಕರವಾಗಿದೆ ಸ್ನೇಹಿತರೆ. ಬೇಗ ಬೇಗ ಸ್ನೇಹಿತರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.